ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಗಾಳಿ ಜೋರಾಗಿ ಬೀಸ್ತಾ ಇದೆ. ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಜಿದ್ದಿಗೆ ಬಿದ್ದಿದ್ದಾರೆ. ಇದೇ ಸಮಯದಲ್ಲಿ ಶಿವರಾಜ್ ಕುಮಾರ್ ಅಭಿನಯದ 45 ಸಿನಿಮಾ ಕೂಡ ತೆರೆ ಕಂಡಿದೆ. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದ ಬಳಿಕ ಮಾಧ್ಯಮಗಳ ಜೊತೆ ಶಿವಣ್ಣ ಮಾತನಾಡಿದ್ದಾರೆ. ಫ್ಯಾನ್ಸ್ ವಾರ್ ಕುರಿತು ಅವರು ಖಡಕ್ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಯಾರ ಮನೆಯನ್ನು ಒಡೆಯೋಕೆ ಹೋಗಬಾರ್ದು, ಯಾರ ಭಾವನೆಗಳ ಜೊತೆಗೂ ಆಟ ಆಡಬಾರ್ದು, ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಬೇಕು, ಬದುಕೋಣ ಬದುಕೋಕೆ ಬಿಡೋಣ ಎನ್ನುವಂಥ ಭಾವನೆ ಎಲ್ರಿಗೂ ಇರಬೇಕು. ಸಮಾಜ ಇಷ್ಟೇ, ಎಷ್ಟು ದಿನ ಇರುತ್ತೇವೆ ಅಷ್ಟು ದಿನ ನಾವೆಲ್ಲರೂ ಅನ್ಯೋನ್ಯವಾಗಿ ಹೊಂದ್ಕೊಂಡಿರಬೇಕು ಅಂತ ನಟ ಶಿವರಾಜ್ ಕುಮಾರ್ ನುಡಿದಿದ್ದಾರೆ. ರಾಜ್ಯಾದ್ಯಂತ ತಮ್ಮ 45 ಚಿತ್ರ ತೆರೆ ಕಂಡಿದೆ. ಒಂದೇ ಸಿನಿಮಾದಲ್ಲಿ 3 ನಟರು ಅಭಿನಯಿಸಿದ್ದಾರೆ. ಈ ವೇಳೆ ಫ್ಯಾನ್ಸ್ ವಾರ್ ಬಗ್ಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಈ ಮೂಲಕ ತಮ್ಮ ಅಭಿಮಾನಿಗಳಿಗೂ ಮೆಸೇಜ್ ಪಾಸ್ ಮಾಡಿದ್ದಾರೆ ಶಿವರಾಜ್ ಕುಮಾರ್. ಇನ್ನು ಮುಂದಾದರೂ ಫ್ಯಾನ್ಸ್ ವಾರ್ಗೆ ತೆರೆ ಬೀಳುತ್ತಾ ಕಾದು ನೋಡಬೇಕಿದೆ. ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಕಿಚ್ಚ ಸುದೀಪ್ ಹೇಳಿದ ಮಾತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಈ ಬಗ್ಗೆ ಸುದೀಪ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಫ್ಯಾನ್ ವಾರ್ ಮಾತ್ರ ಇನ್ನೂ ನಡೀತಾಲೇ ಇದೆ. ಈ ಬಗ್ಗೆ ನಟಿ ರಕ್ಷಿತಾ ಪ್ರೇಮ್ ಹಾಗೂ ವಿನೋದ್ ರಾಜ್ ಇದೀಗ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ 3 ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮಗೂ ಅದೇ ಕ್ರಿಸ್ಮಸ್ ಆಗೋಗ್ಬಿಟ್ಟಿದೆ ಈಗ. ಮಾರ್ಕ್ ಮತ್ತು 45 ಸಿನಿಮಾಗೆ ಆಲ್ ದಿ ಬೆಸ್ಟ್. ಎರಡೂ ಸಿನಿಮಾ ತುಂಬಾ ದೊಡ್ಡ ಯಶಸ್ಸು ತಂದುಕೊಡ್ಲಿ. ಜನ ಎರಡೂ ಸಿನಿಮಾವನ್ನ ಅಷ್ಟೇ ಪ್ರೀತಿಯಿಂದ ಒಪ್ಪಿಕೊಳ್ಳಲಿ ಎಂದಿದ್ದಾರೆ ರಕ್ಷಿತಾ ಪ್ರೇಮ್. ಸ್ಟಾರ್ ವಾರ್ ಫ್ಯಾನ್ ವಾರ್ ಇದೆಯಾ ಸ್ಯಾಂಡಲ್ವುಡ್ನಲ್ಲಿ? ನಿನ್ನೆ ನಾನು ಸುದೀಪ್ ಅವರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನಾನು ದರ್ಶನ್ ಅವರು ಯಾವತ್ತಾದ್ರೂ ಮೈಕ್ ಇಟ್ಕೊಂಡು ಜಗಳ ಆಡಿದೀವಾ? ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ. ಅವರ ಉತ್ತರವನ್ನ ಅವ್ರು ನೀಡಿದ್ದಾರೆ. ಸುದೀಪ್ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ಆ ಥರ ಏನಿಲ್ಲ ಅಂತ. ನಾವೆಲ್ಲ ಪೈರಸಿ ವಿರುದ್ಧ ಫೈಟ್ ಮಾಡ್ತಿದ್ದೇವೆ, ಅದಂತೂ ಸ್ಪಷ್ಟ ಎಂದರು. ಮೊದಲು ನಾವು ಕಿತ್ತಾಡಬಾರ್ದು. ಏನು ಮಾತನಾಡಿದ್ರೆ ಯಾವ ಮಾತಿನಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕು. ಒಬ್ಬರಿಗೆ ನೋವಾಗುವಂತಹ ಮಾತುಗಳನ್ನು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂತಹ ಮಾತುಗಳನ್ನು ಹೆಚ್ಚಿಗೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲವಾದಲ್ಲಿ ತುಂಬ ಕಷ್ಟ ಆಗುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ನಮ್ಮ ಬಾಯಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಕಲಾವಿದರಲ್ಲಿ ಒಗ್ಗಟ್ಟು ಯಾವತ್ತೂ ಇರಬೇಕು. ಅಭಿಮಾನಿಗಳು ಮುಗ್ಧರು, ನಾವು ಏನು ಹೇಳ್ತೀವೋ ಅವರು ಅದನ್ನೇ ಕೇಳ್ತಾರೆ. ನಾವು ಮಾತನಾಡುವ ಮಾತುಗಳು ತುಂಬ ಎಚ್ಚರಿಕೆಯಿಂದ ಬಂದರೆ ಚೆನ್ನಾಗಿರುತ್ತೆ ಅಂತ ನಟ ವಿನೋದ್ ರಾಜ್ ಹೇಳಿದ್ದಾರೆ. ಕಳೆದ 1 ವಾರದಿಂದ ರಾಜ್ಯದಲ್ಲಿ ಸ್ಟಾರ್ ವಾರ್ ಜೋರಾಗಿತ್ತು. ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ಮುನಿಸು ಹೆಚ್ಚಾಗಿತ್ತು. ಅಷ್ಟೇ ಅಲ್ಲದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ಸ್ಗಳು, ಟ್ರೋಲ್ಗಳು, ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇತ್ತು. ಇದನ್ನೆಲ್ಲ ಕಂಡು ಸುಮ್ಮನಿರದ ವಿಜಯಲಕ್ಷ್ಮಿ ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿಗೆ ದೂರು ಕೂಡ ಕೊಟ್ಟಿದ್ರು. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಟ್ರೋಲ್ ಮಾಡಿದ ಯುವಕನೋರ್ವ ಕ್ಷಮೆ ಕೇಳಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಕಮೆಂಟ್ ಹಾಕುವವರ ವಿರುದ್ಧ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ದೂರು ನೀಡಿದ್ರು. ಹಾಗೆಯೇ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅಷ್ಟೇ ಅಲ್ಲದೆ ದೂರು ಕೊಡುತ್ತಿದ್ದಂತೆ ಖಾತೆಗಳು ಕೂಡ ಡಿಲೀಟ್ ಆಗಿತ್ತು. ಇದೀಗ ವಿಜಯಲಕ್ಷ್ಮಿಯನ್ನ ಟ್ರೋಲ್ ಮಾಡಿದ್ದ ಯುವಕನೋರ್ವ ಕ್ಷಮೆ ಕೇಳಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಸುದೀಪ್ ಅಭಿಮಾನಿ ಅಂತ ಹೇಳಿಕೊಂಡು ವಾಚ್ಯ ಶಬ್ದಗಳಿಂದ ವಿಜಯಲಕ್ಷ್ಮಿ ಅವರನ್ನ ಟ್ರೋಲ್ ಮಾಡಿದ್ದ ಯುವಕ ಇದೀಗ ಅರೆಸ್ಟ್ ಆಗುವ ಭಯದಿಂದ ವಿಡಿಯೋ ಮೂಲಕ ಕ್ಷಮೆ ಕೇಳಿದ್ದಾನೆ. ಕೊಪ್ಪಳ ಮೂಲದ ನಮ್ಮ ಕೊಪ್ಪಳ್ ಮೀಮ್ಸ್ ಅಡ್ಮಿನ್ ಆಗಿರುವ ಯುವಕ ಇಂದು ವಿಜಯಲಕ್ಷ್ಮಿ ಬಳಿ ಕ್ಷಮೆ ಯಾಚಿಸಿದ್ದಾನೆ. ದರ್ಶನ್ ಇದ್ದಾಗ ಯಾರೂ ಮಾತನಾಡ್ತಾ ಇರಲಿಲ್ಲ, ಈಗ ವೇದಿಕೆ ಟಿವಿ ಚಾನೆಲ್ಗಳಲ್ಲಿ ಮಾತನಾಡ್ತಾರೆ. ದರ್ಶನ್ ಇದ್ದಾಗ ಇವರೆಲ್ಲ ಇದ್ರೋ ಇರ್ಲಿಲ್ವೋ ಅಂತ ಪ್ರಶ್ನಿಸಿ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಹೇಳಿಕೆ ನೀಡಿದ್ರು. ಈ ಒಂದು ಹೇಳಿಕೆ ನಟ ಸುದೀಪ್ ಹಾಗೂ ನಟ ದರ್ಶನ್ ಅಭಿಮಾನಿಗಳನ್ನ ರೊಚ್ಚಿಗೇಳುವಂತೆ ಮಾಡಿತ್ತು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಕಾಮೆಂಟ್ ಪೋಸ್ಟ್ಗಳು ಹರಿದಾಡಿದ್ವು. ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಿಲೀಸ್ ಆಗಿದೆ. ಆ ಲೆಕ್ಕದಂತೆ ಇದೀಗ 2ನೇ ವಾರದಲ್ಲಿಯೇ ಓಡ್ತಾ ಇದೆ. ಈ ಚಿತ್ರ ರಿಲೀಸ್ ಆದ ಥಿಯೇಟರ್ಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹೋಗಿ ಬಂದಿದ್ದಾರೆ. ಚಿತ್ರ ಮೆಚ್ಚಿದವರಿಗೆ ಧನ್ಯವಾದ ಹೇಳಿ ಬಂದಿದ್ದಾರೆ. ಇದರ ನಡುವೆ ಇದೀಗ ಸಿನಿಮಾ ತಂಡ ಈ ಗುರುವಾರ ಡಿಸೆಂಬರ್ 25ರಂದು ಚಿತ್ರದ ಮತ್ತೊಂದು ಹಾಡನ್ನು ರಿಲೀಸ್ ಮಾಡಿದೆ. ಈ ವಿಡಿಯೋ ಸಾಂಗ್ ಕಥೆಯ ಮಧ್ಯದಲ್ಲಿಯೇ ಬರುತ್ತೆ. ದಿ ರೈಸ್ ಅನ್ನೋ ಈ ಗೀತೆಯಲ್ಲಿ ಒಂದು ಪವರ್ ಇದೆ. ಅದು ಜನರ ಪ್ರೀತಿಯ ಪವರ್ ಕಥೆ ಹೇಳುತ್ತೆ. ಡೆವಿಲ್ ಚಿತ್ರದಲ್ಲಿ ಎಲ್ಲಾ ರೀತಿಯ ಹಾಡುಗಳಿವೆ. ಡೆವಿಲ್ಗೆ ಒಂದು, ಕೃಷ್ಣನಿಗೆ ಇನ್ನೊಂದು ಅಂತ 2 ರೀತಿಯ ಹಾಡುಗಳನ್ನೇ ಅಜನೀಶ್ ಲೋಕನಾಥ್ ಮಾಡಿದ್ದಾರೆ. ಇವುಗಳನ್ನು ನೋಡಿದ ದರ್ಶನ್ ಫ್ಯಾನ್ಸ್ ಮೆಚ್ಚಿಕೊಂಡಿರೋದು ಇದೆ.
ಇದೀಗ ಚಿತ್ರದ ಒಳಗೆ ಬರೋ ದಿ ರೈಸ್ ಅನ್ನುವ ಹಾಡನ್ನ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋ ಸಾಂಗ್ ಅಲ್ಲಿ ದರ್ಶನ್ ಸೈಲೆಂಟ್ ಆಗಿಯೇ ಇದ್ದಾರೆ. ವೈಟ್ ಅಂಡ್ ವೈಟ್ ಡ್ರೆಸ್ ತೊಟ್ಟಿದ್ದಾರೆ, ಬಿಳಿ ಶರ್ಟ್ ಹಾಕಿದ್ದಾರೆ, ಬಿಳಿ ಪಂಚೆಯನ್ನು ಉಟ್ಟಿದ್ದಾರೆ. ಆದ್ರೆ ಇಲ್ಲಿ ಡ್ಯಾನ್ಸ್ ಇಲ್ಲ, ಇರೋದೆಲ್ಲ ಮೌನ ಅಂತ ಹೇಳಬಹುದು. ಈ ಹಾಡಿನಲ್ಲಿ ಧನುಷ್ ರೂಪದ ಕೃಷ್ಣನ ಪವರ್ ಏನು ಅನ್ನೋದು ತಿಳಿಯುತ್ತೆ. ಊರ ಜನರು ಹೇಗೆಲ್ಲ ಬಂದು ಕೃಷ್ಣನನ್ನ ಆವರಿಸಿಕೊಳ್ತಾರೆ ಅದನ್ನ ಇಲ್ಲಿ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರದಲ್ಲಿ ಕನ್ನಡದ ಸೂಪರ್ ಸ್ಟಾರ್ ಉಪೇಂದ್ರ ಸೀಮಿತ ಅವಧಿಯ ಪಾತ್ರದ ಬಗ್ಗೆ ತೀವ್ರ ಟೀಕೆಗಳು ವ್ಯಕ್ತವಾಗಿದ್ದು, ಈ ಕುರಿತು ಉಪೇಂದ್ರ ಸ್ಪಷ್ಟನೆ ನೀಡಿದ್ದು, ತಾನು ಬಹುಕಾಲದಿಂದ ಮೆಚ್ಚಿಕೊಂಡಿರುವ ರಜನಿಕಾಂತ್ ಅವರೊಂದಿಗೆ ಕೆಲಸ ಮಾಡುವ ಅವಕಾಶದಿಂದ ಚಿತ್ರದಲ್ಲಿ ಮಾಡಲು ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಆಗಸ್ಟ್ನಲ್ಲಿ ಬಿಡುಗಡೆಯಾದ ಕೂಲಿ ಚಿತ್ರದಲ್ಲಿನ ಪಾತ್ರದ ಕುರಿತು ಎದುರಾಗಿದ್ದ ಟೀಕೆಗಳಿಗೆ ಇಲ್ಲಿಯವರೆಗೂ ಮೌನವಾಗಿದ್ದ ಉಪೇಂದ್ರ ತನ್ನ 45 ಸಿನಿಮಾ ಪ್ರಚಾರ ಕಾರ್ಯಕ್ರಮದ ವೇಳೆಯಲ್ಲಿ ಈ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಪಾತ್ರ ಇಷ್ಟೇ ಅವಧಿ ಇರಬೇಕು ಅಂತ ಬಯಸೋದಿಲ್ಲ. ರಜನಿಕಾಂತ್ ಅವರೊಂದಿಗೆ ಸ್ವಲ್ಪ ಸಮಯ ಕಾಣಿಸಿಕೊಂಡ್ರು ಅದು ನನಗೆ ಮಹತ್ವದ ಕ್ಷಣವಾಗಿದೆ. ರಜನಿ ಸರ್ಗಾಗಿ ಕೂಲಿ ಚಿತ್ರದಲ್ಲಿ ಮಾಡಿದೆ ಅಂತ ಹೇಳಿದರು. ರಜನಿ ಸರ್ ಜೊತೆ ಕೆಲಸ ಮಾಡ್ತೇನೆ ಅಂತ ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಆ ಸಿನಿಮಾದಿಂದ ಆ ಕನಸು ನನಸಾಯಿತು. ನಾನು ಅವರ ಅಭಿಮಾನಿ ಮಾತ್ರವಲ್ಲ, ನಾನು ಅವರ ಭಕ್ತ. ಅವರ ಅಭಿನಯ, ಅವರ ಪ್ರತಿಭೆ, ಅವರ ಸಿದ್ಧಾಂತ ಎಲ್ಲವೂ ಸ್ಫೂರ್ತಿಯಾಗಿದೆ. ತಲೈವಾರ್ ಅವರಿಗೆ ತಲೈವಾರ್ ಅವರೇ ಸಾಟಿ ಎಂದರು. ಅವ್ರಿಗಾಗಿ ಒಂದೇ ಒಂದು ಶಾಟ್ ಕೊಟ್ಟರು ಖುಷಿಯಾಗಿ ಮಾಡ್ತೀನಿ. ಅವರ ಜೊತೆ ಸ್ಕ್ರೀನ್ ಟೈಮ್ನ ಬಗ್ಗೆ ನನಗೆ ಯಾವುದೇ ತಕರಾರಿಲ್ಲ. ಅವರ ಪಕ್ಕದಲ್ಲಿ ನಿಲ್ಲುವ ಅವಕಾಶ ಸಿಕ್ಕರು ನಾನು ಚೆನ್ನಾಗಿದ್ದೇನೆ. ಆರಂಭದಲ್ಲಿ ಒಂದೇ ಒಂದು ಫೈಟ್ ಸೀನ್ ಇದ್ದಾಗ ನಾನು ಚಿತ್ರಕ್ಕೆ ಸಹಿ ಹಾಕಿದ್ದೇನೆ ಎಂದರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.